ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆರ್ ಒ ವಾಟರ್ ಪ್ಯೂರಿಫೈಯರ್ ಹೇಗೆ ವರ್ಕ್ ಆಗತ್ತೆ, ಅದರಿಂದ ಏನೇನು ಯೂಸಸ್, ಅದರಿಂದ ವಾಟರ್ ಏನ್ ಚೇಂಜ್ ಆಗುತ್ತೆ, ಮತ್ತೆ ಕಾಂಪೋನೆಂಟ್ಸ್ ಏನೇನಿರುತ್ತೆ, ಎಲೆಕ್ಟ್ರಿಕಲ್ ಪಾರ್ಟ್ ಏನೇನಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಬೇಸಿಕ್ ವಿಡಿಯೋ ಆಗಿರುತ್ತೆ. ಇದು ವಾಟರ್ ಪ್ಯೂರಿಫೈಯರ್, ಆರ್ ಒ ವಾಟರ್ ಪ್ಯೂರಿಫೈಯರ್ದು ಪ್ಯೂರ್ಲಿ ಬೇಸಿಕ್ ವಿಡಿಯೋ. ಇದನ್ನ ನೋಡಿದ್ರೆ ಆರ್ ಒ ವಾಟರ್ ಪ್ಯೂರಿಫೈಯರ್ ಯಾವುದೇ ಕಂಪನಿದಾಗಿದ್ರು ಹೇಗೆ ವರ್ಕ್ ಆಗುತ್ತೆ, ಪಾರ್ಟ್ಸ್ ಏನಿರುತ್ತೆ ಅಂತ ಈಸಿಯಾಗಿ ತಿಳ್ಕೊಂತೀರಾ. ಫುಲ್ ವಿಡಿಯೋ ನೋಡಿ, ಇನ್ಫಾರ್ಮೇಟಿವ್ ಇದೆ. ಓಕೆ, ಇದು ನೋಡಿ, ಒಂದು ಬೋರ್ಡ್ ಮಾಡಿದೆ. ಇದು ವುಡನ್ ಬೋರ್ಡ್. ಇದೆಲ್ಲ ಓಪನ್ ಆಗಿ ತೋರಿಸುತ್ತೆ ನಿಮಗೆ, ಎಲ್ಲೆಲ್ಲಿ ಪೈಪ್ ಕನೆಕ್ಷನ್ ಇರುತ್ತೆ, ಏನಿರುತ್ತೆ ಅಂತ ಓಪನ್ ಆಗಿ ಕಾಣುತ್ತೆ. ಇದ್ರಲ್ಲಿ ನಾವು ಫಸ್ಟ್ ಆರ್ ಒ ಪಂಪ್ ತೋರಿಸಿದೀವಿ. ಇದು 100 GPD ಕಾಪರ್ ಪರ್ಲ್ದು 100 GPD ಬೂಸ್ಟರ್ ಪಂಪ್ ಅಂತ ಹೇಳ್ತೀವಿ. ಇದು ಆರ್ ಒ ಬೂಸ್ಟರ್ ಪಂಪ್. ಇದು ಕಂಪಲ್ಸರಿ ಇರಬೇಕು ಆರ್ ಒ ನಲ್ಲಿ. ಮೇನ್ ಬೂಸ್ಟರ್ ಪಂಪ್, ಮತ್ತೆ ಇನ್ನೊಂದು ಆರ್ ಒ ಮೆಂಬ್ರೇನ್ ಅಂತ ಹೇಳ್ತೀವಿ. ಇದೆ ನೋಡಿ, ಆರ್ ಒ ಮೆಂಬ್ರೇನ್. ಇದು 100 GPD. ಇವೆರಡು ಮೇಜರ್ ಆಗಿರುತ್ತೆ. ಫಸ್ಟ್ ನಾವು ಆರ್ ಒ ಬೂಸ್ಟರ್ ಪಂಪ್ ನ ಇದರಲ್ಲಿ ಫಿಟ್ ಮಾಡಿದೆ. ಇದೆಲ್ಲ ಕ್ಲಾಂಪ್ಸ್ ಹಾಕಿದೆ ನೋಡಿ. ಏನೇನ್ ಪಾರ್ಟ್ಸ್ ಬರುತ್ತೆ ಅಂತ ಒಂದೊಂದೇ ಫಿಟ್ ಮಾಡ್ತಾ ಹೋಗ್ತೀನಿ. ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಈಸಿಯಾಗಿರುತ್ತೆ ನೋಡಿ. ಇದು ಆರ್ ಒ ಬೂಸ್ಟರ್ ಪಂಪ್. ಓಕೆ, ಇದು 100 GPD. ಇದೇ ಮೇನ್ ಪ್ರೆಷರ್ ಬಿಲ್ಡ್ ಮಾಡಿ ಕೊಡುವಂಥದ್ದು. ನಮ್ಮ ಏನು ರಾ ವಾಟರ್ ಬರುತ್ತೆ ಅದನ್ನ ಪ್ರೆಷರ್ ಬಿಲ್ಡ್ ಮಾಡಿ 2 ಮಾಡಿ ಒಂದು ವೇಸ್ಟೇಜ್ ಒಂದು ಪ್ಯೂರಿಫೈಡ್ ಮಾಡಿ ಕೊಡುವಂಥದ್ದು. ಅದು ವರ್ಕ್ ಆಗುತ್ತೆ ಯಾವ ತರ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ನಿಮಗೆ ಇದು ನೋಡಿ, ಇದು ಪ್ರೀ ಫಿಲ್ಟರ್ ಬೌಲ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಕೊಡುತ್ತೆ, ಹೊರಗಡೆ ಔಟ್ ಸೈಡ್ ಅಲ್ಲಿ ಇರುತ್ತೆ. ಯಾವುದೇ ಮಿಷಿನ್ ಅಲ್ಲಾದ್ರೂ ಔಟ್ ಸೈಡ್ ಅಲ್ಲಿ ಇರುತ್ತೆ. ಈ ಪ್ರೀ ಫಿಲ್ಟರ್ ಬೌಲ್ ಅಲ್ಲಿ ಒಂದು 5 ಮೈಕ್ರಾನ್ ಸ್ಪನ್ ಅಂತ ಇರುತ್ತೆ. ಇದು ಖಾಲಿ ಇದೆ, ಈಗ ಹಾಕ್ತೀನಿ. ಇದು ಓರಿಂಗ್ ಅಂತ ಇರುತ್ತೆ, ಓರಿಂಗ್ ನ ಫಿಟ್ ಮಾಡ್ಕೋಬೇಕು. ಇದು ನೋಡಿ, 5 ಮೈಕ್ರಾನ್ ಸ್ಪನ್ ಇದು. ಓಕೆ, ಈ ಸ್ಪನ್ ಇದರಲ್ಲಿ ಇರುತ್ತೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಮ ನೀರಲ್ಲಿ ಬರುವಂತದ್ದು ಡಸ್ಟ್ ಪಾರ್ಟಿಕಲ್, ಸಿಲ್ಟು, ಮತ್ತೆ ಆಯಿಲ್ ಕಂಟೆಂಟ್ ಇಂಥದ್ದೆಲ್ಲ ಇದರಲ್ಲಿ ಹೀರ್ಕೊಳ್ಳುತ್ತೆ. ಇದು ನೆಕ್ಸ್ಟ್ ಫಿಲ್ಟರ್ ಮಾಡಿ ಕೊಡುತ್ತೆ ನಿಮಗೆ. ಇದು ಫಿಲ್ಟರ್ ಮಾಡಿಕೊಟ್ಟು ನೆಕ್ಸ್ಟ್ ಸೆಡಿಮೆಂಟು ಕಾರ್ಬನ್ ಅಂತ ಬರುತ್ತೆ, ಅದಕ್ಕೆ ಬರುವಂತದ್ದು. ಇದು ಸ್ಟಾರ್ಟಿಂಗ್ ಅಲ್ಲಿ ಪ್ರೀ ಫಿಲ್ಟರ್ ಇದ್ರೆ ಸೇಫರ್, ನಿಮಗೆ ಆರ್ ಒ ಮಿಷಿನ್ ಹಾಳಾಗೋದಿಲ್ಲ. ಹಂಗಾಗಿ ಇದನ್ನ ಹಾಕೋದು. ಇದು ನೋಡಿ, ಸ್ಟಾರ್ಟಿಂಗ್ ಪ್ರೀ ಫಿಲ್ಟರ್ ಬೌಲ್. ಇದಕ್ಕೆ 2 ಎಲ್ಬೋ ಕನೆಕ್ಟ್ ಆಗುತ್ತೆ. ಎಲ್ಲದಕ್ಕೂ ಟೆಫ್ಲಾನ್ ಟೇಪ್ ಇರುತ್ತೆ, ಯಾಕಂದ್ರೆ ನೀರ್ ಲೀಕೇಜ್ ಆಗಬಾರ್ದು ಅಂತ ಹೇಳಿ ಟೆಫ್ಲಾನ್ ಟೇಪ್ ಹೊಡೆದಿರುತ್ತೆ. 2 ಎಲ್ಬೋ. ಓಕೆ, 2 ಎಲ್ಬೋ ಇರುತ್ತೆ. ಇದ್ರಲ್ಲಿ ನೋಡಿ, ಒಂದು ಇನ್ನು ಒಂದು ಔಟ್ ಅಂತ ಇದೆ. ಒಂದು ಇನ್ನು ಔಟ್. ಇನ್ ಅಂದ್ರೆ ಸಿಂಟೆಕ್ಸ್ ಇಂದ ಬರುವಂತ ನೀರು, ಔಟ್ ಅಂದ್ರೆ ಔಟ್ ಸೈಡ್ ಬರುವಂತದ್ದು. ಔಟ್ ಸೈಡ್ ಅಂದ್ರೆ ಮಿಷಿನ್ ಕನೆಕ್ಟ್ ಆಗುವಂತದ್ದು. ಇನ್ ಅಂದ್ರೆ ಸಿಂಟೆಕ್ಸ್ ಇಂದ ಬರುವಂತದ್ದು. ಎರಡೂ ಕಡೆನೂ ಎಲ್ಬೋ ಹಾಕಿ ಇದಾದ್ಮೇಲೆ ನಿಮಗೆ ಪ್ರೀ ಫಿಲ್ಟರ್ ಬೌಲು. ಇದರಿಂದ ನಿಮಗೆ ಸೆಡಿಮೆಂಟ್ ಕಾರ್ಬನ್ ಅಂತ ಇದೆ, 2 ಬರುತ್ತೆ. ಸೆಡಿಮೆಂಟ್ ಕಾರ್ಬನ್. ಇದರಲ್ಲಿ ಕಾರ್ಬನ್, ಇದು ಕಾರ್ಬನ್ ಫಿಲ್ಟರ್. ಇದರಲ್ಲಿ ನಿಮಗೆ ಕೋಕೋನಟ್ ಶೆಲ್ ನ ಗ್ರಾನ್ಯೂಲ್ಸ್ ಇರುತ್ತೆ. ಇದರಲ್ಲಿ ಕೋಕೋನಟ್ ಶೆಲ್ ಏನ್ ನೋಡಿರ್ತಿರಲ್ಲ, ಅದು ಕಾರ್ಬನ್ ಮಾಡಿರುತ್ತೆ. ಅದನ್ನ ಸುಟ್ಟಿರ್ತಾರೆ. ಸುಟ್ಬಿಟ್ಟು ಆ ಕಾರ್ಬನ್ ಏನಾಗತ್ತೆ, ಇದ್ಲು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನ ಇದ್ರಲ್ಲಿ ಹಾಕಿರ್ತಾರೆ. ಓಕೆ ನೋಡಿ, ಅಳ್ಳಾಡಿದ್ರೆ ಸೌಂಡ್ ಬರುತ್ತೆ. ಇದು ಕಾರ್ಬನ್ ಫಿಲ್ಟರ್. ಇದು ನಿಮಗೆ ಏನು ನೀರಲ್ಲಿ ಬರುವಂತದ್ದು ಆಯಿಲ್ ಕಂಟೆಂಟು ಮತ್ತೆ ಸ್ಮೆಲ್ಲು ಅಂತದೆಲ್ಲ ಇದು ಹೀರ್ಕೊಳ್ಳುತ್ತೆ. ಇದು ಹೀರ್ಕೊಂಡು ನೆಕ್ಸ್ಟ್ ಫಿಲ್ಟರ್ ಮಾಡ್ಕೊಡುತ್ತೆ. ಇದರಲ್ಲಿ ಡೈರೆಕ್ಷನ್ ಇರುತ್ತೆ, ಆ ಡೈರೆಕ್ಷನ್ ಪ್ರಕಾರನೇ ಹಾಕ್ಬೇಕು. ಡೈರೆಕ್ಷನ್ ಮಾರ್ಕ್ ಇದೆ, ಇಲ್ಲಿದೆ. ಡೈರೆಕ್ಷನ್ ಮಾರ್ಕ್ ಪ್ರಕಾರನೇ ಹಾಕ್ಬೇಕು. ಇದು ನೋಡಿ, ಕಾರ್ಬನ್ ಫಿಲ್ಟರ್ ಆಯ್ತು. ಈಗ ನೆಕ್ಸ್ಟ್ ಏನ್ ಹೇಳಿದೆ, ಸೆಡಿಮೆಂಟ್ ಫಿಲ್ಟರ್. ಸೆಡಿಮೆಂಟ್ ಫಿಲ್ಟರ್ಗೆ ಕೂಡ ನಿಮಗೆ ಡೈರೆಕ್ಷನ್ ಮಾರ್ಕ್ ಇರುತ್ತೆ. ಮತ್ತೆ ಇದು ಪಾಲಿಪ್ರೊಪಲಿನ್ ಮೆಟೀರಿಯಲ್ ಹಾಕಿ ಮಾಡಿರ್ತಾರೆ. ಇದರಲ್ಲೂ ಕೂಡ ಡಸ್ಟ್ ಪಾರ್ಟಿಕಲ್ ಮತ್ತೆ ಆಯಿಲ್ ಅಂಶ ಪ್ರತಿಯೊಂದು ಇದರಲ್ಲಿ ಕೂಡ ಹೀರ್ಕೊಳ್ಳುತ್ತೆ. ಓಕೆ, ಇದು ಸೀಲ್ಡ್ ಇರುತ್ತೆ. ಇದೆಲ್ಲ ರಿಪ್ಲೇಸ್ಮೆಂಟ್ ಮಾಡಬೇಕು. ಇದು ರಿಪೇರಿ ಮಾಡ್ಲಿಕ್ಕೆ ಬರಲ್ಲ. ರಿಪೇರಿ ಮಾಡಕ್ ಬರುವಂತದ್ದು ಇದೊಂದೇ, ಪ್ರೀ ಫಿಲ್ಟರ್ ಬೋಲ್ ಒಂದೇ ಚೈನ್ ಮಾಡುವಂತದ್ದು. ಇವೆಲ್ಲ ರಿಪ್ಲೇಸ್ಮೆಂಟೇ ಮಾಡಬೇಕು. ಈಗ ನಾವು ಕಾರ್ಬನ್ ಹಾಕಿದ್ವಿ, ಕಾರ್ಬನ್ ಆದ್ಮೇಲೆ ಸೆಡಿಮೆಂಟ್ ಹೀಗಿಂದ ಬಂದು ಹೀಗೆ ಬರುತ್ತೆ. ಪ್ರೀ ಫಿಲ್ಟರ್ ಬೌಲ್ ಆಯ್ತು,
ಕಾರ್ಬನ್ ಆಯ್ತು, ಸೆಡಿಮೆಂಟ್ ಆಯ್ತು. ಇದು ನೀವು ಇಂಟರ್ಚೇಂಜ್ ಮಾಡಿ ಕಾರ್ಬನ್ ಸೆಡಿಮೆಂಟ್ ಉಲ್ಟಾ ಹಾಕಿದ್ರು ನಡೆಯುತ್ತೆ, ಅದು ಇಲ್ಲಿ ಇದು ಅಲ್ಲೇ ಹಾಕಿದ್ರು ಏನ್ ಚೇಂಜಸ್ ಇಲ್ಲ. ಬಟ್ ಕಾರ್ಬನ್ ಬಂದು ಆಮೇಲೆ ಸೆಡಿಮೆಂಟ್ ಬಂದ್ರೆ ಒಳ್ಳೇದು. ಇನ್ ಕೇಸ್ ಕಾರ್ಬನ್ ಅಲ್ಲಿ ಏನಾರ ಡಸ್ಟ್ ಪಾರ್ಟಿಕಲ್ ಅಥವಾ ಕಾರ್ಬನ್ ಗ್ರಾನ್ಯೂಲ್ಸ್ ಏನಾರ ಸ್ವಲ್ಪ ಬಂದರೆ ಇನ್ ಕೇಸ್ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಹಾಗಾಗಿ ಈ ಡೈರೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಬಂದು SV ಸೋಲ್ನಾಯ್ಡ್ ವಾಲ್ ಅಂತ ಹೇಳ್ತೀವಿ. ಇದು ನೋಡಿ 24 ವೋಲ್ಟ್ಸ್ SV 24 ವೋಲ್ಟ್ಸ್. ಪಂಪ್ ಕೂಡ 100 GPD 24 ವೋಲ್ಟ್ಸ್ DC ಕನೆಕ್ಷನ್. ಇದು ಕೂಡ DC ಕನೆಕ್ಷನ್. SMPS ಕೂಡ DC ಕನೆಕ್ಷನ್ ಇರುತ್ತೆ. ಇದನ್ನ ಇಲ್ಲಿ ಫಿಟ್ ಮಾಡ್ತೀವಿ. ಓಕೆ ನೋಡಿ, ಈಗ ಬೌಲ್ ಆಯ್ತು, ಕಾರ್ಬನ್ ಆಯ್ತು, ಸೆಡಿಮೆಂಟ್ ಆಯ್ತು. ಸೆಡಿಮೆಂಟ್ ಇಂದ SV ಬರುತ್ತೆ. SV ನಲ್ಲಿ ನಿಮಗೆ ಇನ್ನೊಂದು ತೋರಿಸಲಿಲ್ಲ, ಇದರಲ್ಲಿ ಡೈರೆಕ್ಷನ್ ಇದೆ. ಆ ಡೈರೆಕ್ಷನ್ ಪ್ರಕಾರನೇ ಹಾಕ್ಬೇಕು. ಒಂದು ಮಾರ್ಕ್ ಇದೆ ಡೈರೆಕ್ಷನ್. ನೀರು ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರಬೇಕು, ಅದನ್ನ ಮಾತ್ರ ಮರಿಬೇಡಿ. ಉಲ್ಟಾ ಹಾಕಿದ್ರೆ ಚೋಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇದಾದ್ಮೇಲೆ ಪಂಪ್ಗೆ ಎಲ್ಬೋ ಹಾಕಿ. ಪಂಪ್ ಎಲ್ಬೋ ಇರುತ್ತೆ, ಪಂಪ್ ಎಲ್ಬೋ ಹಾಕ್ಬೇಕು. ಇವೆಲ್ಲ ಅಸೆಸರೀಸ್, ಫಿಟ್ಟಿಂಗ್ಸ್ ಇವೆಲ್ಲ ಹಾಕಿದ್ರೆ ನಿಮಗೆ ಪೈಪ್ ಲೈನ್ ಮಾಡ್ಲಿಕ್ಕೆ, ಕನೆಕ್ಟ್ ಮಾಡ್ಲಿಕ್ಕೆ ಇದೇ ದಾರಿ ಇರೋದು. ಹಾಗಾಗಿ ಇದೆಲ್ಲ ಕಂಪಲ್ಸರಿ ಹಾಕ್ಲೇಬೇಕು. ಪಂಪಿಗೂ ಕೂಡ ಮಾರ್ಕ್ ಕನೆಕ್ಷನ್ ಇದೆ, ಡೈರೆಕ್ಷನ್. ಆ ಡೈರೆಕ್ಷನ್ ಪ್ರಕಾರನೇ ಹಾಕ್ಬೇಕು. ಇದು ನೋಡಿ, ಪಂಪಿಗೆ ಇದು ಇನ್ ಇರುತ್ತೆ, ಇದು ಔಟ್ ಇರುತ್ತೆ. ಈ ಕಡೆ ಸೈಡ್ ಮಾರ್ಕ್ ಇದೆ, ಈ ಸೈಡ್ ಮಾರ್ಕ್ ಇದೆ. ಇದು ಇನ್ನು, ಇದು ಔಟ್. ಇಲ್ಲಿಂದ ನೆಕ್ಸ್ಟ್ RO ಮೆಂಬ್ರೇನ್ ಏನ್ ಹೇಳಿದ್ನಲ್ಲ ಅದನ್ನ ಹಾಕುವಂಥದ್ದು ಹೌಸಿಂಗ್. ಇದು RO ಮೆಂಬ್ರೇನ್ ಹೌಸಿಂಗ್ ಇದೆ. ಹೌಸಿಂಗ್ ಕ್ಯಾಪ್ ತೆಗ್ದು ಮೆಂಬ್ರೇನ್ ಹಾಕುವಂಥದ್ದು. ಇದರಲ್ಲಿ ಓರಿಂಗ್ ಕೊಟ್ಟಿರುತ್ತೆ, ಎರಡು ಓರಿಂಗ್ ಇರುತ್ತೆ. ಓರಿಂಗ್ ಇಲ್ಲ ಅಂದ್ರೆ ನಿಮಗೆ ಲೀಕೇಜ್ ಬರುವಂತ ಚಾನ್ಸ್ ಇರುತ್ತೆ. ಒಂದು ಈ ಹೌಸಿಂಗ್ ಕೂರುತ್ತೆ, ಇನ್ನೊಂದು ಕ್ಯಾಪ್ ಒಳಗಡೆ ಕೂರುತ್ತೆ. ಇದು ನೋಡಿ, ಕ್ಯಾಪ್ ಒಳಗಡೆ. ಇದು ಮೆಂಬ್ರೇನ್ ಹೇಳಿದ್ನಲ್ಲ, ಇದು 100 GPD ಮೆಂಬ್ರೇನು. ಇದು ನೋಡಿ 100 GPD ಅಕ್ವಾಬ್ಲೇಸ್ ಕಂಪ್ನಿದು. ಇದು ಹೆಚ್ಚು ಕಮ್ಮಿ 1,500-2,000 TDS ವರೆಗೂ ವರ್ಕ್ ಆಗುತ್ತೆ. ಇದು ಡೈರೆಕ್ಷನ್ ನೋಡ್ಕೊಳ್ಳಿ. ಇದು ಟಾಪ್, ಇದು ಬಾಟಮ್. ಈ ಡಬಲ್ ಓರಿಂಗ್ ಇದೆಯಲ್ಲ ಚಿಕ್ಕದು, ಇದು ಇನ್ಸೈಡ್ ಹೋಗ್ಬೇಕು. ಮೆಂಬ್ರೇನ್ ಹೌಸಿಂಗ್ ನ ಒಳಗಡೆ ಹೋಗುವಂತ ಈ ಸೈಡ್ ಡೈರೆಕ್ಷನ್ ನೋಡ್ಕೊಳ್ಳಿ. ಈ ಸೈಡ್ ಹಾಕೋಂಗಿಲ್ಲ, ಈ ಸೈಡ್ ಹಾಕ್ಬೇಕು. ಯಾಕಂದ್ರೆ ಅದು ಒಳಗಡೆ ಒಂದು ಗ್ರಿಪ್ ಇದೆ, ಅಲ್ಲಿ ಹೋಗಿ ಲಾಕ್ ಆಗತ್ತಿದು. ನೋಡಿ, ಎಷ್ಟು ಹಾಕಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಲಾಕ್ ಆಯ್ತು. ಈಗ ಇದಾದ್ಮೇಲೆ ಕ್ಯಾಪ್ ಹಾಕಿ ಟೈಟ್ ಮಾಡಿ. ಕ್ಯಾಪ್ ಹಾಕಿ ನೀವು ಹ್ಯಾಂಡ್ ಟೈಟ್ ಮಾಡಬಹುದು ಅಥವಾ ಸ್ಪಾನರ್ಲಿ ಕೂಡ ಟೈಟ್ ಮಾಡಬಹುದು. ಇದೆ ನೋಡಿ ಸ್ಪಾನರ್ ಟೈಟ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ನೋಡಿ ಮೆಂಬ್ರೇನ್ ಹೌಸಿಂಗ್ ಅಲ್ಲಿ 3 ಕನೆಕ್ಷನ್ ಇರುತ್ತೆ. ಇದು ಒಂದು ಇನ್ಪುಟ್, ಇದು 2 ಔಟ್ಪುಟ್ ಇರುತ್ತೆ. ಈ ಔಟ್ಪುಟ್ ಅಲ್ಲಿ ಬಾಟಮ್ ಏನಿದೆಯಲ್ಲ, ಇದು ಪ್ಯೂರಿಫೈಡ್ ವಾಟರ್. ನೆನ್ಪಿಟ್ಕೊಳ್ಳಿ, ಇದು ಮಿಸ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಮಿಸ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ 2 ಸಲ. ಬಾಟಮ್ ಅಲ್ಲಿ ಇರುವಂತದ್ದು ಪ್ಯೂರಿಫೈಡ್ ವಾಟರ್, ಸ್ವಲ್ಪ ಮೇಲ್ಗಡೆ ಇರುವಂತದ್ದು ರಿಜೆಕ್ಟ್ ವಾಟರ್. ಸ್ವಲ್ಪ ಮೇಲ್ಗಡೆ ಇರೋದು ರಿಜೆಕ್ಟ್ ವಾಟರ್, ವೇಸ್ಟ್ ವಾಟರ್ ಅಂತ ಏನ್ ಹೇಳ್ತೀವಲ್ಲ ಅದು. ಒಂದು ಇನ್ಪುಟ್ ಬಂದು 2 ಆಗಿ ಡೈವರ್ಟ್ ಆಗತ್ತೆ, ಒಂದು ಪ್ಯೂರಿಫೈಡ್ ವಾಟರ್, ಒಂದು ವೇಸ್ಟೇಜ್ ವಾಟರ್. ಇದೇ ಮೇನ್ RO ಮೆಂಬ್ರೇನ್ ಅಲ್ಲಿ ಇರೋಂತ ಟೆಕ್ನಾಲಜಿ. ಇದರಲ್ಲಿ ನಿಮಗೆ ಒಂದು 500 TDS ಇದ್ರೆ 40, 30, 20 ವರೆಗೂ ಬರುತ್ತೆ TDS. ಅಥವಾ 1,000 ಇದ್ರೆ ನಿಮಗೆ ಬಿಲೋ 100 ಬರುತ್ತೆ. ಬಿಲೋ 100 ಬಂದ್ರೆ ನೀರು ಕುಡಿಯುವಂತದ್ದು ಕರೆಕ್ಟ್ ಆಗಿರುತ್ತೆ. ನಿಮಗೆ 120, 150 ಮೇಲೆ ಹೋಗ್ಬಿಟ್ರೆ ನೀರು ಕುಡಿಲಿಕ್ಕೆ ಬರೋದಿಲ್ಲ. ಹಂಗಾಗಿ RO ಯೂಸ್ ಮಾಡುವಂಥದ್ದು. UV ಮಾಡಲ್ ಬೇರೆ ಇದೆ, ಬರೀ UV UF ಬರುತ್ತೆ. ಅದು ಬರೀ ಬ್ಯಾಕ್ಟೀರಿಯಾ ವೈರಸ್ ತೆಗೆಯುತ್ತೆ. ಇದರಲ್ಲಿ ನಮ್ಮ ಏನು ಕಂಟಾಮಿನೇಷನ್ ಇರುತ್ತಲ್ಲ, ಹೈ TDS ಇರುವಂತದ್ದು, ಹೈ ಸಾಲ್ಟಿ, ಹೈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಹೈ ಏನಿರುತ್ತೆ
ಅದನ್ನ ಕಂಪ್ಲೀಟ್ RO ತೆಗೆದಾಕತ್ತೆ. ಹಾಗಾಗಿ ವರ್ಲ್ಡ್ ವೈಡ್ ಕೂಡ RO ಟೆಕ್ನಾಲಜಿನೇ ಯೂಸ್ ಮಾಡೋದು ಫಸ್ಟ್ ಪ್ಯೂರಿಫಿಕೇಶನ್ಗೆ. TDS ಕಡಿಮೆ ಇತ್ತು ಅಂದ್ರೆ ನೀವು UV ಹಾಕೋಬಹುದು, UV UF ಹಾಕೋಬಹುದು. ನಾನು ಹೇಳ್ತಾ ಇರೋದು ಇದು ಹೈ TDS ಇರುವಂತ ಕಡೆ, ಎಲ್ಲಿ ನಾವು ಸಾಲ್ಟಿ ಕಂಟೆಂಟ್ ಏನ್ ಸ್ಕೇಲ್ ಫಾರ್ಮೇಶನ್ ಆಗತ್ತಲ್ಲ ಜಾಸ್ತಿ, ಮತ್ತೆ ಬೋರ್ ನೀರುಗಳಲ್ಲಿ ಜಾಸ್ತಿ TDS ಹೆಚ್ಚಾಗಿರುತ್ತೆ. ನಿಮಗೆ ಒಂದು 200 ಬಿಲೋ ಇತ್ತು ಅಂದ್ರೆ RO ನೆಸಿಟಿ ಇಲ್ಲ, UV UF ಹಾಕೋಬಹುದು ಬೇಕಾದ್ರೆ. ಹಾಗಾಗಿ ಹೈ TDS 500 ಮೇಲೆಲ್ಲ ಇತ್ತು ಅಂದ್ರೆ ಕಂಪಲ್ಸರಿ RO ಬೇಕೇ ಬೇಕು. ಇದೇ ಮೇನ್ ವರ್ಕ್ ಆಗುವಂಥದ್ದು RO ಟೆಕ್ನಾಲಜಿ. ಇದಕ್ಕೆ ಕನೆಕ್ಟ್ ಹಾಕ್ಬೇಕು, 3 ಕನೆಕ್ಟರ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲ ಎಲ್ಬೋಸ್ ಇರುತ್ತೆ. ಎಲ್ಲದಕ್ಕೂ ಟೆಫ್ಲಾನ್ ಟೇಪ್ ಕಂಪಲ್ಸರಿ ಹೊಡಿಬೇಕು. ಟೆಫ್ಲಾನ್ ಟೇಪ್ ಹೊಡಿಲಿಲ್ಲ ಅಂದ್ರೆ ಲೀಕೇಜಸ್ ಬಂದ್ಬಿಡತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇನ್ಪುಟ್ ಒಂದೇ ಇರುತ್ತೆ, ಔಟ್ಪುಟ್ 2 ಇರುತ್ತೆ. ಓಕೆ, ಔಟ್ಪುಟ್ 2, ಬಾಟಮ್ ಅಲ್ಲಿ ಇರೋದು ಪ್ಯೂರಿಫೈಡ್ ವಾಟರ್, ಸ್ವಲ್ಪ ಮೇಲ್ಗಡೆ ಇರೋದು ರಿಜೆಕ್ಟ್ ವಾಟರ್. ಓಕೆ, ಇದು ನೋಡಿ, ಇದು ಫಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಫಿಕ್ಸ್ ಆಗಿದೆ. ಇದಕ್ಕೆ ಇನ್ನೊಂದು RO ಮೆಂಬ್ರೇನ್ಗೆ FR ಅಂತ ಬರುತ್ತೆ. ಇದು ಫ್ಲೋ ರೇಟ್ ಅಂತ 450 ಅಂತೇಳಿ ಫ್ಲೋ ರೇಟ್. ಇದು ರಿಜೆಕ್ಟ್ ವಾಟರ್ ಜಾಸ್ತಿ ಹೋಗಬಾರ್ದು, ಅಲ್ಲಿ ಕಂಟ್ರೋಲ್ ಆಗಬೇಕು, ಪ್ಯೂರಿಫೈಡ್ ವಾಟರ್ ಬರಬೇಕು ಅಂತೇಳಿ ಇದು ಹಾಕುವಂಥದ್ದು FR ಫ್ಲೋ ರೇಟ್. ಓಕೆ, ಇದು ಕೂಡ ಡೈರೆಕ್ಷನ್ ಇರುತ್ತೆ. ಈ ಡೈರೆಕ್ಷನ್ ಏನು ಹೊರಗಡೆ ಹೋಗುತ್ತಲ್ಲ, ಇದು ಔಟ್ ಸೈಡ್ ಹೋಗುವಂಥದ್ದು, ಇದು ಮೆಂಬ್ರೇನ್ ಸೈಡ್ ಇರುವಂತದ್ದು. ಇದಕ್ಕೆ ಒಂದು ಸಣ್ಣ ಪೈಪ್ ಪೀಸ್ ಹಾಕಬೇಕು. ಇದು ನೋಡಿ, ಇದಿಷ್ಟು ಪಾರ್ಟ್ಸ್. ಇದಾದ್ಮೇಲೆ ಒಂದೊಂದು SMPS ಬರುತ್ತೆ, ಪವರ್ ಸಪ್ಲೈ ಯೂನಿಟ್ ಇದು. ಓಕೆ, ಇದು AC ಟು DC ಆಗಿ ಕನ್ವರ್ಟ್ ಮಾಡ್ಕೊಳುತ್ತೆ. ಇದು ಮೇನ್ಸ್ ಕಾರ್ಡು. ಇಲ್ಲಿ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಆಗುತ್ತೆ, ಆ ಕನೆಕ್ಷನ್ ಎಲ್ಲ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟ್ ಪೈಪ್ ಲೈನ್ ಹೇಗೆ ಆಗುತ್ತೆ ಅಂತ ನೋಡ್ಕೊಂಬಿಡಿ. ಈಗ ಏನೇನು ನೋಡಿದ್ರಿ ನೀವು, 3 ಫಿಲ್ಟರ್ ಬೌಲ್, 5 ಮೈಕ್ರಾನ್ ಸ್ಪನ್ನು, ಕಾರ್ಬನ್ನು, ಸೆಡಿಮೆಂಟು, SV, ಪಂಪು, RO ಮೆಂಬ್ರೇನು, FR, SMPS ಆದ್ಮೇಲೆ ಇನ್ನೊಂದು ಫ್ಲೋಟ್ ಸ್ವಿಚ್ ಇದೆ. ಫ್ಲೋಟ್ ಸ್ವಿಚ್ ನ ಕನೆಕ್ಷನ್ ಮಾಡಬೇಕು. ಇದು ಕನೆಕ್ಷನ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ನೀವು ಪೈಪ್ ಲೈನ್ ವೈರಿಂಗ್ ಕನೆಕ್ಷನ್, ಪೈಪ್ ಲೈನ್ ಕನೆಕ್ಷನ್, ಬರೀ RO ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ನೋಡ್ಕೊಂಡ್ಬಿಡಿ. ಓಕೆ, ಈಗ ನೋಡಿ, ಪೈಪ್ ತಗೊಂಡಿದ್ದೀನಿ. ಇದರಲ್ಲಿ ಫಸ್ಟ್ ಇದು ಇನ್ ಅಂತ ಇದೆ. ಇನ್ನೇನು ಕನೆಕ್ಷನ್ ಮಾಡಿರಲ್ಲ, ಆಮೇಲೆ ಮಾಡ್ತೀನಿ. ಇದು ಔಟ್. ಇಲ್ಲ, ಇನ್ನು ಕನೆಕ್ಷನ್ ಮಾಡಿರ್ತೀನಿ ನೋಡಿ. ಓಕೆ, ಮೇಲ್ಗಡೆಯಿಂದ ಬಿಟ್ಟಿದೆ. ಇದು ಇನ್ನು, ಇದು ಔಟ್. ಈ ಔಟ್ ಬಂದು ಕಾರ್ಬನ್ ನ ಇನ್ನಿಗೆ ಕೊಡಬೇಕು. ಕನ್ಫ್ಯೂಸ್ ಆಗ್ಬೋದು, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದು ಔಟ್. ಈ ಔಟ್ ಕಾರ್ಬನ್ ಫಿಲ್ಟರ್ಗೆ ಇನ್ ಮಾಡಬೇಕು. ಈಗ ನೋಡಿ, ಇದು ಕಾರ್ಬನ್ ಫಿಲ್ಟರ್. ಕಾರ್ಬನ್ ಫಿಲ್ಟರ್ಗೆ ಇದು ಕನೆಕ್ಷನ್ ಮಾಡಿ. ನೀರು 3 ಫಿಲ್ಟರ್ ಬೌಲ್ ಬರುತ್ತೆ, ಔಟ್ ಸೈಡ್ ಇರುತ್ತೆ. ಇದು ಆಕ್ಚುಲಿ ಔಟ್ ಸೈಡ್, ಇದೆಲ್ಲ ಇನ್ಸೈಡ್ ಇರುವಂತದ್ದು. ವರ್ಕ್ ಹೆಂಗ್ ಆಗತ್ತೆ ಅನ್ನೋದು ನಿಮಗೆ ತೋರಿಸ್ತಾ ಇರೋದು. ಇದು ಇಲ್ಲಿಂದ ಬಂದು ಇನ್ನು ಕಾರ್ಬನ್ ಇನ್ನು, ಕಾರ್ಬನ್ ಇಂದ ಔಟ್, ಕಾರ್ಬನ್ ಇಂದ ಔಟ್ ಆಗಿದ್ದು ಸೆಡಿಮೆಂಟಿಗೆ ಇನ್ ಕೊಡ್ಬೇಕು. ಕಾರ್ಬನ್ ಇಂದ ಇನ್ ಆಗಿದ್ದು ಸೆಡಿಮೆಂಟ್ಗೆ ಔಟ್. ನೋಡಿ, ಈಗ ನೆಕ್ಸ್ಟ್ SV ಇಂದ ಬಂದಿದ್ದು ಈ ಡೈರೆಕ್ಷನ್. ನೆಕ್ಸ್ಟ್ ಸೆಡಿಮೆಂಟ್ ಇಂದ ಬಂದಿದ್ದು SV ಕನೆಕ್ಷನ್ ಮಾಡಬೇಕು.
ನೋಡಿ ಸೆಡಿಮೆಂಟ್ ಇಂದ ಬಂದ ಎಸ್ ವಿ ಕನೆಕ್ಷನ್ ಆಯ್ತು. ಎಸ್ ವಿ ಇಂದ ನೆಕ್ಸ್ಟ್ ಪಂಪಿಂಗ್ ಕನೆಕ್ಷನ್ ಬರಬೇಕು. ಎಸ್ ವಿ ಇಂದ ಬಂದಿದ್ದು ಪಂಪಿಗೆ ನೋಡಿ, ಎಸ್ ವಿ ಇಂದ ಬಂದಿದ್ದು ಪಂಪಿಗೆ ಬಂದಿದೆ. ಪಂಪ್ ಇಂದ ಬಂದಿದ್ದು ಮೆಂಬ್ರೇನ್ ಹೌಸಿಂಗಿಗೆ. ಇದು ಪಂಪ್ ಇಂದ ಔಟ್ಪುಟ್ ಮೆಂಬ್ರೇನ್ ಹೌಸಿಂಗಿಗೆ. ನೋಡಿ ಪೈಪ್ ಲೈನ್ ಕನೆಕ್ಷನ್. ನೆಕ್ಸ್ಟ್ ಇದಾದ್ಮೇಲೆ FR ಕನೆಕ್ಷನ್. ಇದು ಪ್ಯೂರಿಫೈಡ್ ವಾಟರ್, ಇಲ್ಲಿಂದ ಬರುವಂತದ್ದು ಪ್ಯೂರಿಫೈಡ್ ವಾಟರ್. ಇಲ್ಲಿಂದ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಇದು ಟ್ಯಾಂಕಿಗೆ ಬರುತ್ತೆ ನಿಮಗೆ. ಓಕೆ, ಟ್ಯಾಂಕಿಗೆ ಇದು ನಿಮಗೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಪ್ರೀ ಫಿಲ್ಟರ್ ಬೌಲು, ಕಾರ್ಬನ್ ಇಂದ ಸೆಡಿಮೆಂಟ್ ಇಂದ ಎಸ್ ವಿ ಬಂತು, ಎಸ್ ವಿ ಇಂದ ಪಂಪ್ ಇನ್ಪುಟ್, ಪಂಪ್ ಇಂದ ಮೆಂಬ್ರೇನ್ ಹೌಸಿಂಗ್ ಇನ್ಪುಟ್, ಮೆಂಬ್ರೇನ್ ಇಂದ ಇದು FR ಅಂತ ಹೇಳಿ ಇದು ರಿಜೆಕ್ಟ್ ವಾಟರ್. ಅದಕ್ಕೆ ಬ್ಲೂ ಪೈಪ್ ಕನೆಕ್ಷನ್ ಕೊಡ್ಬೇಕು ಆಕ್ಚುಲಿ. ಇದು ವೇಸ್ಟೇಜ್. ಈ ಪೈಪ್ ಅಲ್ಲಿ ಏನಿದೆಯಲ್ಲ ಇದು ವೇಸ್ಟೇಜ್, ಇದು ಪ್ಯೂರಿಫೈಡ್ ವಾಟರ್. ಇದೇ ಸಿಂಪಲ್ ಕನೆಕ್ಷನ್ ಇರುವಂತದ್ದು. ಸಿಂಪಲ್ ಯಾವುದೇ ವಾಟರ್ ಪ್ಯೂರಿಫೈರ್ ಆದ್ರೂ ಇದೇ ತರ ಕನೆಕ್ಷನ್ ಇರುತ್ತೆ. ಇದರಲ್ಲಿ ಸೆಡಿಮೆಂಟ್ ಕಾರ್ಬನ್ ಹಿಂದೆ ಮುಂದೆ ಹಾಕ್ಬೋದು, ಎಸ್ ವಿ ಇಲ್ಲೆಲ್ಲೋ ಮಧ್ಯದಲ್ಲಿ ಹಾಕ್ಬೋದು, ಫ್ರಂಟ್ ಅಲ್ಲೇ ಹಾಕ್ಬೋದು, ಈ ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬೋದು, ಅಥವಾ ಪಂಪ್ ಆದ್ಮೇಲೂ ಕೂಡ ಹಾಕ್ಬೋದು. ಇಲ್ಲಿ ಹಾಕೋದ್ರಿಂದ ಸೇಫರ್, ಪಂಪ್ ಪ್ರೆಷರ್ ಎಸ್ ವಿ ಬೀಳಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಹಾಕತ್ತೆ. ನಾವು ಕಾರ್ಬನ್ ಹಾಕಿದ್ವಿ, ಸೆಡಿಮೆಂಟ್ ಹಾಕಿದ್ವಿ, ಕಾರ್ಬನ್ ನೆಕ್ಸ್ಟ್ ಸೆಡಿಮೆಂಟ್ ಹಾಕೋದ್ರಿಂದ ಸೇಫ್ಟಿ, ಮೆಂಬ್ರೇನ್ ಹೌಸಿಂಗ್ ವರೆಗೂ ಏನಾರ ಡಸ್ಟ್ ಬಂದ್ರೆ ಹೋಗ್ಬಾರ್ದು ಅಂತ ಇಲ್ಲಿ ಹಾಕ್ತಿವಿ. ಇದೇ ಮೇನ್ ಥಿಯರಿ ಇರೋದು. ಇದರಲ್ಲಿ RO ಮೆಂಬ್ರೇನ್ ಅಲ್ಲಿ ನಿಮಗೆ 0.0001 ಮೈಕ್ರಾನು ಹೋಲ್ ಇರುತ್ತೆ. ಹೋಲ್ ಮೀನ್ಸ್ ನೀರ್ ಬರುವಂತದ್ದು ಪಾಯಿಂಟ್, ಅದು ಅಷ್ಟು ಮೈಕ್ರಾನು ಸಣ್ಣದಿರುತ್ತೆ. ಅದರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಬರಲ್ಲ, ಡಸ್ಟ್ ಪಾರ್ಟಿಕಲ್ ಬರಲ್ಲ, ಮತ್ತೆ ನಿಮಗೆ TDS ನ ಕಡಿಮೆ ಮಾಡ್ಬಿಡುತ್ತೆ. ಹೈ TDS ಇರೋ ಕಡೆ ಕಡಿಮೆ ಮಾಡ್ಬಿಡುತ್ತೆ. ಕಡಿಮೆ ಮಾಡಿ ನಿಮಗೆ ಕುಡಿಲಿಕ್ಕೆ ನೀರು ಮಾಡ್ಕೊಡುತ್ತೆ. ಡ್ರಿಂಕಿಂಗ್ ವಾಟರ್ ಮಾಡ್ಕೊಡುತ್ತೆ. ಇದು ಸಿಂಪಲ್ ಸಿಸ್ಟಮ್. ಇದರಲ್ಲಿ UV ಹಾಕಿಲ್ಲ, TDS ಕಂಟ್ರೋಲರ್ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀನಿ. ಇದೇ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ರೆ ವಿಡಿಯೋ ದೊಡ್ಡದಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ವೈರಿಂಗ್ ಕನೆಕ್ಷನ್, ಮತ್ತೆ ಅಲ್ಕಲೈನು, ಮತ್ತೆ UV T ಕನೆಕ್ಷನ್ ಏನೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನ ನೀವು ಯಾವುದೇ ಪ್ಯೂರಿಫೈರ್ ಅಲ್ಲದು ಸೇಮ್ ಥಿಯರಿ ಇರುತ್ತೆ. ಸೇಮ್ ಥಿಯರಿ ಮನೆಯಲ್ಲಿ ಬೇಕಾದ್ರೂ ನೀವು ಈಸಿಯಾಗಿ ಹೋಮ್ ಮೇಡ್ ವಾಟರ್ ಪ್ಯೂರಿಫೈರ್ ನ ಮಾಡಿ ಮನೆಯಲ್ಲಿ ಬೇಕಾದ್ರೆ ಯೂಸ್ ಮಾಡಬಹುದು. ಬಟ್ ಏನಪ್ಪಾ ಅಂದ್ರೆ ಸ್ಟೋರೇಜ್ ಟ್ಯಾಂಕ್ ಇರೋದಿಲ್ಲ, ಆಟೋಮೆಟಿಕ್ ಸಿಸ್ಟಮ್ ಇರೋದಿಲ್ಲ. ಫ್ಲೋಟ್ ಸ್ವಿಚ್ ಅಂತ ಹೇಳಿದ್ನಲ್ಲ, ಅದು ಇರೋದಿಲ್ಲ. ಇದ್ರಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇರೋದಿಲ್ಲ. ನೀವೇ ಸ್ವಿಚ್ ನ ಆನ್ ಅಂಡ್ ಆಫ್ ಮಾಡಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ವೈರಿಂಗ್ ಕನೆಕ್ಷನ್ ಮಾಡಿ ಸ್ವಿಚ್ ನ ಯಾವ ತರ ಇಡೋದು ಏನು ಅಂತ ತೋರಿಸ್ತೀನಿ. ಇನ್ ಕೇಸ್ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ನೆಕ್ಸ್ಟ್ ವಿಡಿಯೋಗೆ ಅದ್ರಲ್ಲಿ ವೈರಿಂಗ್ ಕನೆಕ್ಷನ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಏನಾರ ಡೀಟೇಲ್ ಬೇಕು ಅಂದ್ರೆ ಫೋನ್ ನಂಬರ್ ಇರುತ್ತೆ. ಇನ್ ಕೇಸ್ ಏನಾರ ನಿಮಗೆ ಎಲ್ಲಾ ಸ್ಪೇರು ನಿಮಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಆಫ್ಲೈನ್ ಅಲ್ಲೂ ಸಿಗುತ್ತೆ. ಆನ್ಲೈನ್ ಅಲ್ಲಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕು ಅಂದ್ರೆ ಹೋಗಿ ಪ್ರೈಸಸ್ ಚೆಕ್ ಮಾಡಿ. ಇಲ್ಲ ನಮ್ಮ ಹತ್ರನೇ ತಗೋಬೇಕು ಅಂದ್ರೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಕು ಅಂದ್ರೆ ಪಂಪ್ ಆಗ್ಲಿ, ಸೆಡಿಮೆಂಟ್ ಕಾರ್ಬನ್ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕೆಳಗೆ, ದಯವಿಟ್ಟು ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು.